ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ವಿಚಾರಣೆಗೆ ಹಾಜರಾದ ಆರೋಪಿಗಳು ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ. ಪವಿತ್ರ ಭುಜ ತಟ್ಟಿ ಸಮಾಧಾನ ಪಡಿಸಿದ ದರ್ಶನ್. ವಿಚಾರಣೆ ಫೆಬ್ರವರಿ 25ಕ್ಕೆ ಮುಂದೂಡಿಕೆ. ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ. ಬೆಂಗಳೂರಿನ ದೇವಾಲಯಗಳಿದು ಹರಿದು ಬಂದ ಭಕ್ತ ಸಾಗರ. ಟಿಟಿಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ದೇವೇಗೌಡ ದಂಪತಿಯಿಂದಲೂ ಪ್ರಾರ್ಥನೆ. ಪ್ರತ್ಯಂಗಿರಾ ದೇವಿ ಪೂಜೆ ಬಳಿಕ ವೆಂಕಟೇಶ್ವರನಿಗೆ ನಮೋ ನಮನ. ಬೆಂಗಳೂರಿನ ಟಿಟಿಡಿ ದೇಗುಲದಲ್ಲಿ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಕೆ. ನನಗೆ ರಕ್ಷಣೆ ಸಿಗಲಿ ಅಂತ ನಿತ್ಯ ಪ್ರಾರ್ಥಿಸ್ತೀನಿ ಎಂದರು ಡಿಕೆಶಿ. ಅಧಿಕಾರ ಬೇಕು ಅಂತ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅಲ್ಲೂ ಕೂಡ ದೇವರನ್ನು ಕೇಳೋದು, ಅಧಿಕಾರ ಕೊಡಪ್ಪ ಅಂತಾನೆ. ಡಿಕೆ ಶಿವಕುಮಾರ್ ಪೂಜೆಗೆ ಕುಮಾರಸ್ವಾಮಿ ತಿರುಗೇಟು. ದಲಿತ ಸಚಿವರ ಸಭೆಗೆ ಹೈಕಮಾಂಡ್ ಬ್ರೇಕ್. ಬೆನ್ನಲ್ಲೇ ಸಿದ್ದು ಅಲರ್ಟ್. ಸಭೆಗೆ ಅನುಮತಿ ಕೊಡಿಸೋ ಜವಾಬ್ದಾರಿ ಹೊತ್ತ ಸಿಎಂ. ಜನವರಿ 13ರಂದು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತುಕತೆ. ಕಾಂಗ್ರೆಸ್ ಹಿರಿಯ ಮುಖಂಡರ ಸಭೆ ಕರೆದ ಡಿಕೆ ಶಿವಕುಮಾರ್. ಶಿವಾನಂದ ಸರ್ಕಲ್ ಬಳಿ ಇರೋ ಸರ್ಕಾರಿ ನಿವಾಸದಲ್ಲಿ ಸಂಜೆ ಚರ್ಚೆ. ಪಕ್ಷದ ಹಿರಿಯ ನಾಯಕರ ವಿಶ್ವಾಸ ಗಳಿಸಲು ಮುಂದಾದ ಡಿಕೆಶಿ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪರಾಜಿತ ಅಭ್ಯರ್ಥಿಗಳ ಸಭೆ. ಭೋಜನ ಕೂಟದ ನೆಪದಲ್ಲಿ ಎಲ್ಲರನ್ನ ಒಗ್ಗೂಡಿಸೋದಕ್ಕೆ ಸೂತ್ರ. ಪಕ್ಷ ಸಂಘಟನೆಗೆ ಶಕ್ತಿ ತುಂಬುವುದಕ್ಕೆ ಬದಲಾವಣೆಯ ಮಂತ್ರ. ಅರ್ಜುನ್ ಗುರೂಜಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ. ರಾಜ್ಯ ಮಹಿಳಾ ಆಯೋಗದಲ್ಲಿ ಗುರೂಜಿ ವಿರುದ್ಧ ದೂರು ದಾಖಲು. 15 ದಿನದೊಳಗೆ ವರದಿ ನೀಡಲು ಮೈಸೂರು ಪೊಲೀಸರಿಗೆ ಆಯೋಗದ ಪತ್ರ. ಸ್ನೇಹಮಯಿ ಕೃಷ್ಣ ಹೆಸರಲ್ಲಿ ಅರ್ಜುನ್ ಗುರೂಜಿ ವಿರುದ್ಧ ದೂರು. ಕಿಡಿಗೇಡಿಗಳು ನನ್ನ ಹೆಸರಲ್ಲಿ ಅರ್ಜಿ ಹಾಕ್ತಿದ್ದಾರೆ. ನಾನು ಪತ್ರನೂ ಬರೆದಿಲ್ಲ, ಕಂಪ್ಲೇಂಟೂ ಕೊಟ್ಟಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಸ್ಪಷ್ಟನೆ. ಗಣಿ ಮತ್ತು ಭೂವಿಜ್ಞಾನ ಸಚಿವರ ತವರಲ್ಲೇ ಅಕ್ರಮ ಮರಳು ಗಣಿಗಾರಿಕೆ. ತುಂಗಾಭದ್ರಾ ನದಿ ಅಗೆದು ಅನಧಿಕೃತ ಮರಳು ಸಾಗಾಟ. ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಕಳ್ಳಾಟ ಸೆರೆ. ಮಾಜಿ ಶಾಸಕ ದಡೇಸಗೂರ್ ವಿರುದ್ಧ ಅಕ್ರಮ ಗಣಿಗಾರಿಕೆಯ ಆರೋಪ. 2 ಲಕ್ಷ ಮೆಟ್ರಿಕ್ ಟನ್ಗಿಂತ ಅಧಿಕ ಮರಂ ಕಳ್ಳತನ. ಗಣಿ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ವಿಸ್ತೃತ ವರದಿ ಪಡೆದು ಪ್ರಕರಣ ದಾಖಲಿಸಲು ತಯಾರಿ. ನಕ್ಸಲರು ಶಸ್ತ್ರಾಸ್ತ್ರ ಹಸ್ತಾಂತರ ಮಾಡದೇ ಇರೋದರ ಬಗ್ಗೆ ಭಾರೀ ಚರ್ಚೆ. ಕಾಡಲ್ಲಿ ಎಲ್ಲಿ ಬಿಸಾಕಿದ್ದಾರೋ ಗೊತ್ತಿಲ್ಲ. ಶಸ್ತ್ರಾಸ್ತ್ರ ಹುಡುಕಿಸುವ ನಿಟ್ಟಿನಲ್ಲಿ ಇಲಾಖೆಯವರು ಕೆಲಸ ಮಾಡಿಸ್ತಾರೆ ಎಂದ ಗೃಹ ಸಚಿವ ಪರಂ. ಶರಣಾಗತಿ ಒಪ್ಪಿರಲಿಲ್ಲ. ಸಾವನ್ನಪ್ಪಿದ ನಕ್ಸಲ್ ವಿಕ್ರಮ್ ಗೌಡ. ನನ್ನ ಹೋರಾಟವನ್ನು ನಂಬಿದ ಜನರಿಗೆ ಮೋಸ ಮಾಡಲ್ಲ ಅಂತ ದೃಢ ನಿರ್ಧಾರ. ಆವತ್ತು ಮನವೊಲಿಸೋ ಪ್ರಯತ್ನ ವಿಫಲ. ಮೃತ ವಿಕ್ರಮ್ ಗೌಡನದ್ದು ಎನ್ನಲಾದ ಆಡಿಯೋ ವೈರಲ್. ಎಷ್ಟು ಹೊತ್ತು ಅಂತ ಹೆಂಡತಿ ಮುಖ ನೋಡ್ತೀರಾ? ಕಚೇರಿಗೆ ಹೋಗಿ ವಾರಕ್ಕೆ 90 ಗಂಟೆ ಕೆಲಸ ಮಾಡಿ. L&T ಕಂಪನಿ ಚೇರ್ಮನ್ ಸುಬ್ರಹ್ಮಣ್ಯನ್ ಹೊಸ ವಿವಾದ. ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆಯಿಂದ ಖಂಡನೆ. ಕೆನಡಾ ಪ್ರಧಾನಿ ಸ್ಥಾನದ ರೇಸ್ಗಿಳಿದ ಕನ್ನಡಿಗ. ದಕ್ಷ ಸರ್ಕಾರ ಮುನ್ನಡೆಸೋ ಬಯಕೆ. ವಿಡಿಯೋ ಮಾಡಿ ಪ್ರಧಾನಿಯಾಗೋ ಆಕಾಂಕ್ಷೆ ವ್ಯಕ್ತಪಡಿಸಿದ ತುಮಕೂರು ಮೂಲದ ಚಂದ್ರ ಆರ್ಯ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭೀಕರ ಕಾಡ್ಗಿಚ್ಚು. ಲಾಸ್ ಏಂಜಲೀಸ್ನಲ್ಲಿ ಶಿಫ್ಟ್ ಆದ ಬಾಲಿವುಡ್ ನಟಿ ನೂರಾ ಫತೇಹಿ. ಕಾಡ್ಗಿಚ್ಚಿನ ಬಗ್ಗೆ ನಟಿ ಪ್ರಿಯಾಂಕಾ ಚೋಪ್ರಾ ಕಳವಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.